ಮೂಡೋದು ಅಕ್ರಮ ಯಾರ ಕಾಲದಲ್ಲಿ ಆಗಿದ್ದು? ಈ 50-50 ಕೊಡ್ಲಿಕ್ಕೆ ಆರ್ಡರ್ ಮಾಡಿದ್ದು ಯಾವಾಗ? ಚೀಫ್ ಮಿನಿಸ್ಟರ್ದು ಪತ್ನಿ ಹೆಸರಲ್ಲಿ ಆ ಲ್ಯಾಂಡು ಯಾವ ಕಾಲದಲ್ಲಿ ಬಂದಿದೆ? ಅದು ಡಿನೋಟಿಫಿಕೇಶನ್ ಆಗಿದ ಲ್ಯಾಂಡನ್ನ ಮೂಡೋದವರು ಯಾವ ರೀತಿಯಲ್ಲಿ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಆಗ್ತದೆ? ಇದೆಲ್ಲ ನಮಗೆ ವಿರೋಧ ಪಕ್ಷದವರಿಗೆ ಬೇರೆ ಯಾರು ಸಬ್ಜೆಕ್ಟ್ ಇಲ್ಲ, ಏನು ಸಬ್ಜೆಕ್ಟ್ ಇಲ್ಲದ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಹೊರತು ಅವ್ರ ಕಾಲದಲ್ಲೇ ಇದೆಲ್ಲ ಆಗಿದ್ದು. ನೋಡಿ, ನಾನು ಹೇಳ್ತಾ ಇದ್ದಿಲ್ಲ, ನಾನು ಒಂದು ವಿಷಯ ಕೇಳಿ ನೋಡಿ, ಕೇಳಿ, ನಾನು ಯಾರ ಮೇಲೆ ದೋಷಾರೋಪ ಮಾಡಲಿಕ್ಕೆ ನಾನಿಲ್ಲ. ಈಗಾಗಲೇ ಅದಕ್ಕೆ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ, ತನಿಖೆ ಆದ್ಮೇಲೆ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ನಮ್ಮ ಸರ್ಕಾರ ತಗೊಳ್ತೀವಿ. ಸುಮ್ಮನೆ ತನಿಖೆ ನೋಡಿ, ಇವರು ತನಿಖೆ ಸರಿ ಇಲ್ಲ ಅಂದ್ರೆ ಪ್ರತಿಯೊಂದು ಸತಿ ಹೇಳ್ತಾರೆ. ಈಗ ನನ್ನ ವಿಚಾರದಲ್ಲಿ DK ರವಿ ವಿಚಾರದಲ್ಲಿ ಬಂದಾಗ ಏನು ಹೇಳಿದ್ರು ಅವರು? ಎಷ್ಟು ದಿವಸ ಅಸೆಂಬ್ಲಿಯಲ್ಲಿ ಮಲಗಲಿಲ್ವಾ? ಇದರಲ್ಲಿ ಮಲಗಲಿಲ್ವಾ? CBI CBI ಕೊಡ್ಲಿಲ್ವಾ? CBI ಕೊಟ್ಟಾಗ ಏನಾಯ್ತದು? ಏನು ಬಂದಿದ್ದು? ಅದಾದ್ಮೇಲೆ ಒಂದು ದಿವಸ ಮಾತಾಡಿದಾರ ಇವರು. ಈಗ ನಮ್ಮ ಗಣಪತಿ ಕೇಸಲ್ಲಿ CBI ಕೊಡ್ಲಿಲ್ವಾ? ನಾವು 6-7 CBI ಕೊಟ್ಟಿದ್ದೀವಿ. ಇವ್ರ ಕಾಲದಲ್ಲಿ ಒಂದಾದ್ರೂ CBI ಕೊಟ್ಟಿರೋ ಉದಾಹರಣೆ ಇದೆಯಾ? ಏನು ಮಾತಾಡ್ತಿದ್ದಾರೆ? CBI ಇಂದ ಹೇಳ್ತಾರೆ. ನಾನು ಕೇಳ್ತಾ, ನಮ್ಮ ಅಧಿಕಾರಿಗಳಿಗೆ ದಕ್ಷ ಅಧಿಕಾರಿಗಳು ಇಲ್ವಾ? ಅವ್ರು ಎಫಿಷಿಯೆಂಟ್ ಇಲ್ವಾ? ಎಲ್ಲ ಇದನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಕೊಡಿ. ನೀವು ಯಾಕೆ ಇದು ಮಾಡ್ತೀರಾ? ಅವ್ರ ಮೇಲೆ ಇದು ಮಾಡ್ತೀರಾ? ಅದಾಗಿ ನಿಮಗೆ ಅವ್ರದ್ದು ಎನ್ಕ್ವೈರಿ ಆಗಿ ಎಲ್ಲ ಆದಮೇಲೆ ಅವ್ರು ಕ್ರಮ ತಗೊಳ್ತಿದ್ರೆ ಆಗ ಹೇಳಿ. ಈಗ ಇದು ಫಸ್ಟ್ ಇಂದಲೇ ಶುರು ಮಾಡ್ತಾರೆ CBI ಇಂದ ಬಿಟ್ಟು. CBI ಗೊತ್ತಾ ನಿಮಗೆ? ನೋಡಿ, CBI ನೋಡಿ, ಮುಖ್ಯಮಂತ್ರಿಯವರು ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಕಾಲದಲ್ಲಿ ಏನನ್ನ ಆಗಿದೆ ಅಂತ. ನಾನು ಸಮೇತ HUD ಮಿನಿಸ್ಟರ್ ಆಗಿದ್ದವನು, ಯಾವುದು 90ಯಲ್ಲಿ ಆಗಿದ್ದವನು. ನನಗೂ ಸ್ವಲ್ಪ ವಿಚಾರ ಗೊತ್ತಿದೆ. ಮೂಡ ಸಮೇತ ನನ್ನ ಕೆಳಗಡೆ ಬರ್ತಾ ಇತ್ತು. ಅದರಲ್ಲಿ ಮುಖ್ಯಮಂತ್ರಿಯವರಾಗಲಿ ಅವರ ಪತ್ನಿಯವರಾಗಲಿ ಯಾವುದೇ ರೀತಿಯನ್ನು ಮಾಡಲಿಲ್ಲ. ಅವ್ರು ನ್ಯಾಯಯುತವಾಗಿ ಮಾಡಿದ್ದಾರೆ. ನೀವು ನ್ಯಾಯಯುತವಾಗಿ ಮಾಡೋದಕ್ಕೆ ಇದೇನಾಗ್ತದೆ? ದಿಸ್ ಇಸ್ ಅ ಫಾಸಿಸ್ಟ್. ಇದು 100 ಸತಿ ಇವರಿದಾರಲ್ಲ, ನಮ್ಮ 100 ಸತಿ ಸುಳ್ಳು ಹೇಳ್ಬಿಟ್ಟು ಸತ್ಯ ಹೇಳುವಂತ ತಂತ್ರ ನಮ್ಮ ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ಅದ್ರ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತದೆ, ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಈಗ ನಾವು ನೀವು ಇಲ್ಲಿ ಕೂತ್ಬಿಟ್ಟು ತೀರ್ಮಾನ ಮಾಡೋದಲ್ಲ. ಅದು ಎನ್ಕ್ವೈರಿ ಆಗಲಿ, ತೀರ್ಮಾನ ಆದಮೇಲೆ ಅದ್ರ ವಿಚಾರದಲ್ಲಿ ನಾವು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಮಾಡೋಣ. ನಾನು ಯಾವುದಿಲ್ಲ. ನಾನು ರಾಜಕೀಯಕ್ಕೆ ಬಂದಿದ್ದು 1969ನೇ ಇಸ್ವಿಯಲ್ಲಿ. ನಿಮಗೆ ಹಲವಾರು ಜನರಿಗೆ ಗೊತ್ತಿರಕ್ಕಿಲ್ಲ. ನಾನು ರಾಜಕೀಯಕ್ಕೆ ಬಂದಾಗ ಯಾರು ನನಗೆ ಫೋರ್ಸ್ ಮಾಡಲಿಲ್ಲ, ನೀವು ರಾಜಕೀಯಕ್ಕೆ ಬರಲೇಬೇಕು, ಇಲ್ಲದ್ರೆ ದೇಶ ರಾಜ್ಯುದ್ಧ ಯಾರು ಹೇಳಲಿಲ್ಲ. ವೈಯಕ್ತಿಕವಾಗಿ ಜನಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾನು MLA ಆಗ್ತಿದ್ದು ಯೋಚನೆ ಮಾಡಲಿಲ್ಲ. ನಾನು ಮಿನಿಸ್ಟರ್ ಆಗ್ತಿದ್ದು ಯೋಚನೆ ಮಾಡಲ್ಲ. ಈಗ ಎಲ್ಲರೂ ನಮ್ಮ ಪಕ್ಷದವರು ಜನ ಬೇಡ ನನಗೆ ನೋಡಿ, ಸೀನಿಯಾರಿಟಿ ಇದಿಲ್ಲ. ಅದೆಲ್ಲ ಏನು ಬಿಟ್ಟಿದೆ, ನಮ್ಮ CM ಚೀಫ್ ಮಿನಿಸ್ಟರ್ ಬಿಟ್ಟಿದ್ದು, ಹೈಕಮಾಂಡ್ ಬಿಟ್ಟಿದ್ದು ವಿಚಾರ. ಆದರೂ ಸಮೇತ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ನನಗೆ ಈಗ ಕೊಟ್ಟ ಕೆಲಸನೇ ನಾನು ಚೆನ್ನಾಗಿ ಮಾಡಿದ್ರೆ ಸಾಕು. ಅದಕ್ಕೆ ನಿಮ್ಮ ಸಹಕಾರ ಕೇಳ್ತೇನೆ. ನೋಡಿ, ಅದು ನಾನು ಆಗೋದು ವಿಚಾರ ಆ ಟೈಮಲ್ಲಿ ಏನು ಪ್ರಶ್ನೆನೇ ಇಲ್ಲ. ಈಗ ನಮಗೆ ಕೇಳಿ ಈಗ ನಮಗೆ ಒಳ್ಳೆ ಚೀಫ್ ಮಿನಿಸ್ಟರ್ ಇದ್ದಾರೆ, DCM ಅವರು ಸಮೇತ ಇದ್ದಾರೆ. ಅಲ್ಲಿ ಏನು ಖಾಲಿ ಇಲ್ಲಲ್ಲ? ಈ ಖಾಲಿ ಇದೆಯಾ? ಅಲ್ಲಿ ಹೆಚ್ಚುವರಿ ಮಾಡಬೇಕಂತ ಬಿಟ್ಟು ಅವಶ್ಯಕತೆ ಇಲ್ಲಲ್ಲ. ಅದು ತೀರ್ಮಾನ ತಗೋಬೇಕಾದ್ರು ಚೀಫ್ ಮಿನಿಸ್ಟರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.